जय हनुमान ज्ञान गुण सागर जय कपीश तिहु लोक उजागर. ಸಂಜೀವಿನಿ ಪರ್ವತವನ್ನು ಹೊತ್ತು ಲಕ್ಷ್ಮಣನ ಪ್ರಾಣ ಉಳಿಸಲು ಹಾರುತ್ತಿದ್ದ ಹನುಮಂತ ಆಗ ಆ ಪರ್ವತದ ಒಂದು ಭಾಗ ಭೂಮಿಗೆ ಬಿದ್ದಿತಂತೆ. ಆ ಭಾಗವೇ ಇಂದು ಸಾವಿರಾರು ಭಕ್ತರನ್ನ ತನ್ನತ್ತ ಸೆಳೆಯುತ್ತಿರುವ ಈ ಕ್ಷೇತ್ರ ಅನ್ನೋ ನಂಬಿಕೆ ಇದೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸಂಚಾರಿ ಫೋಟೋಗ್ರಾಫ್ಸ್ ಪುಟಕ್ಕೆ ಸ್ವಾಗತ. ನಾನು ನಿಮ್ಮ ತ್ರಿವಿಕ್ರಮ. ಕೇಸರಿ ಬಣ್ಣದ ಉಡುಪಿನಲ್ಲಿ 11, 21 ಅಥವಾ 41 ದಿನಗಳ ಕಠಿಣ ದೀಕ್ಷೆ ತೊಟ್ಟು ಬರಿಗಾರಿನಲ್ಲಿ ನೂರಾರು ಕಿಲೋಮೀಟರ್ಗಳ ಪಾದಯಾತ್ರೆ ಮಾಡಿಕೊಂಡು ಭಕ್ತರು ಬರುತ್ತಾರೆ. ಅಷ್ಟೇ ಅಲ್ಲ, ಇಲ್ಲಿನ ಗಿರಿ ಪ್ರದಕ್ಷಿಣೆಯು ಬಹಳ ವಿಶೇಷ. ಈ ಬೆಟ್ಟದ ಸುತ್ತ ಭಕ್ತಿಯಿಂದ ನಡೆಯುತ್ತಾ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಜಪ ಮಾಡುತ್ತಾ ಸಾಗುವ ಈ ಯಾತ್ರೆ ಮನಸ್ಸಿಗೆ ಶಕ್ತಿ ಕೊಡುತ್ತಾ ಅಡಚಣೆಗಳನ್ನು ದೂರ ಮಾಡುತ್ತದೆ ಅನ್ನೋದು ಇಲ್ಲಿನ ನಂಬಿಕೆ. ಬಂದಿರುವುದು ತೆಲಂಗಾಣದ ಬೆಟ್ಟಗಳ ಮಧ್ಯೆ ನೆಲೆಸಿರುವ ಕೊಂಡಗಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಕ್ಷೇತ್ರಕ್ಕೆ ಅಪಾರ ರಾಜಕೀಯ ನಾಯಕರು, ಸಿನಿ ತಾರೆಯರು ಭಕ್ತಿಯಿಂದ ಬರುವ ಹಾಗೂ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದ ಪವನ್ ಕಲ್ಯಾಣ್ ಅವರು ತಮ್ಮ ವಾರಾಹಿ ಯಾತ್ರೆ ಆರಂಭಿಸುವ ಮೊದಲು ವಾರಾಹಿ ವಾಹನಕ್ಕೆ ವಿಶೇಷ ಪೂಜೆ ಮಾಡಿಸಿದ್ದು ಇಲ್ಲೇ ಅನ್ನೋದು ವಿಶೇಷ. ಹಾಗೂ ನಮ್ಮೆಲ್ಲರ ನೆಚ್ಚಿನ ಆಕ್ಷನ್ ಕಿಂಗ್ ಅರ್ಜುನ್ ಸಂಜಾರ್ ಅವರು ಸಹ ಈ ಕ್ಷೇತ್ರಕ್ಕೆ ಆಗಾಗ ಭೇಟಿ ನೀಡುತ್ತಾರೆ ಅನ್ನೋದು ಕೇಳಿಬರುತ್ತೆ. ಈ ಕ್ಷೇತ್ರ ಸಂಜೀವಿನಿ ಪರ್ವತದ ಭಾಗ ಅನ್ನೋದರ ಜೊತೆಗೆ ಇನ್ನೊಂದು ಇತಿಹಾಸವಿದೆ. ಶತಮಾನಗಳ ಹಿಂದೆ ಒಬ್ಬ ಗೋಹಳ್ಳಿಗ ತನ್ನ ಕಾಣೆಯಾದ ಎಮ್ಮೆಗಳನ್ನ ಹುಡುಕುತ್ತಾ ಇಲ್ಲಿಗೆ ಬಂದಾಗ ಆತನಿಗೆ ಕನಸಿನಲ್ಲಿ ಆಂಜನೇಯ ಸ್ವಾಮಿ ಕಾಣಿಸಿಕೊಂಡು ನಾನು ಇಲ್ಲಿದ್ದೇನೆ ಅಂತ ಹೇಳಿದ್ದರಂತೆ. ಮುಂದಿನ ದಿನ ಆತನಿಗೆ ಈ ಬೆಟ್ಟದೊಳಗೆ ಸ್ವಯಂಭೂವಾಗಿ ಪ್ರಕಟವಾಗಿದ್ದ ವಿಗ್ರಹ ಸಿಕ್ಕಿತಂತೆ. ಅದೇ ಇಂದಿನ ಕೊಂಡಗಟ್ಟು ಕ್ಷೇತ್ರದ ಆರಂಭ ಅಂತ ಹೇಳಲಾಗುತ್ತೆ. ಇಲ್ಲಿನ ವಿಗ್ರಹದ ಇನ್ನೊಂದು ವಿಶೇಷತೆ, ಒಂದೆಡೆಯಿಂದ ಆಂಜನೇಯ ಸ್ವಾಮಿ ಅಂತ ಕಾಣುವ ಈ ವಿಗ್ರಹ ಇನ್ನೊಂದೆಡೆಯಿಂದ ಉಗ್ರ ನರಸಿಂಹನ ಮುಖಭಾವದಂತೆ ಕಾಣುತ್ತದೆ ಅನ್ನೋ ನಂಬಿಕೆ ಇದೆ. ಹನುಮಂತನ ಭಕ್ತಿ, ನರಸಿಂಹನ ಉಗ್ರ ಶಕ್ತಿ ಇವೆರಡರ ಸಂಗಮ ರೂಪವೇ ಕೊಂಡಗಟ್ಟಿನ ಆಂಜನೇಯ ಸ್ವಾಮಿ ಎಂದು ಭಕ್ತರು ನಂಬುತ್ತಾರೆ. ಇಲ್ಲಿ ಮನಃಶಾಂತಿ, ಧೈರ್ಯ, ಮಕ್ಕಳ ಭಾಗ್ಯ, ಕೆಟ್ಟ ಪ್ರಭಾವಗಳಿಂದ ಮುಕ್ತಿ ಸಿಗುತ್ತದೆ ಅನ್ನೋ ನಂಬಿಕೆಯಿಂದ ಸಾವಿರಾರು ಜನ ಬರುತ್ತಾರೆ. ಇಲ್ಲಿರುವ ಈ ಪವಿತ್ರ ಮರಕ್ಕೆ ಪ್ರಾರ್ಥಿಸಿದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಅನ್ನೋ ನಂಬಿಕೆ ಸಹ ಇದೆ. ಹಾಗೆ ಇಲ್ಲಿರುವ ಬೇತಾಳ ಸ್ವಾಮಿ ದೇವಸ್ಥಾನಕ್ಕೂ ವಿಶೇಷ ಮಹತ್ವವಿದೆ. ಈ ಕ್ಷೇತ್ರದ ರಕ್ಷಕರಾದ ಇವರನ್ನ ಆಂಜನೇಯ ಸ್ವಾಮಿಯ ದರ್ಶನದ ಜೊತೆ ಬೇತಾಳ ಸ್ವಾಮಿಯ ದರ್ಶನವು ಪೂರ್ಣ ಯಾತ್ರೆಯ ಒಂದು ಭಾಗ. ಪ್ರತಿ ಹೆಜ್ಜೆಯಲ್ಲೂ ಭಕ್ತಿ, ಪ್ರತಿ ಗಂಟೆ ಶಬ್ದದಲ್ಲೂ ಶಕ್ತಿ, ಪ್ರತಿ ಜೈ ಶ್ರೀರಾಮ್ ಘೋಷದಲ್ಲೂ ಒಂದು ಭಾವನೆ. ಅಂದು ರಾಮ ಲಕ್ಷ್ಮಣರಿಗಾಗಿ ಸಂಜೀವಿನಿ ಹೊತ್ತ ಹನುಮಂತ ಇಂದು ಈ ಭಕ್ತರ ಬದುಕಿಗೆ ಧೈರ್ಯ ಹೊತ್ತು ನಿಂತಿದ್ದಾನೆ. ಅದೇ ಕೊಂಡಗಟ್ಟು ಆಂಜನೇಯ ಸ್ವಾಮಿ. ಜೈ ಶ್ರೀರಾಮ್ ಜೈ ಹನುಮಾನ್.